ಇಬ್ಬರ ನಡುವೆ ಜಗಳ ತಂದಿಟ್ಟು ಎಡವಟ್ಟು ಮಾಡಿಕೊಂಡ ಅಧಿಕಾರಿಗಳು. ಒಂದೇ ಜಾಗ ದಾಖಲೆಗಳಲ್ಲಿ ಮಾತ್ರ ಇಬ್ಬರ ಹೆಸರು ಪತ್ತೆಯಾಗಿದೆ. ಒಂದೇ ಜಾಗದ ಮಾಲೀಕರಾದ ಬುರಾನ ಸಾಬ್ ಶೇಖ್ ಮತ್ತು ಆನಂದ್ ಒಮರಾಣಿ ಇಬ್ಬರ ಮಾಲೀಕರ ನಡುವೆ ಜಗಳ ನಡೆದಿದೆ. ಒಂದೇ ಜಾಗಕ್ಕಾಗಿ ಬಡಿದಾಡುತ್ತಿದ್ದಾರೆ ಇಬ್ಬರು ಮಾಲೀಕರು. ಜಾಗ ನಮ್ಮದು ಎಂದು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬುರಾನ ಸಾಬ್ ಶೇಖ್ ಹಾರುಗೇರಿಯಲ್ಲಿ ಗ್ರಾಮ ಪಂಚಾಯಿತಿ ಇದ್ದಾಗ ದಾಖಲೆ ತಪ್ಪಾದ ಕಾರಣ ಈ ಎಡವಟ್ಟಾಗಿದೆ. ಮೇಲಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಹಾರುಗೇರಿ ಪುರಸಭೆ ಮುಖ್ಯಾಧಿಕಾರಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಸೋಮವಾರ ದಿನಾಂಕ 30/6/2025ರಂದು ಈ ಘಟನೆ ನಡೆದಿದೆ. ಪುರಸಭೆ ಆಸ್ತಿ ನಂಬರ್ 4429ರಲ್ಲಿ ಇರುವ ಆಸ್ತಿಗಾಗಿ ಗೊಂದಲ ಉಂಟಾಗಿ ಇಬ್ಬರ ನಡುವೆ ಜಗಳ ವಿಕೋಪಕ್ಕೇರಿದೆ. ಈ ಜಗಳದಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿಯೇ ಹಾರುಗೇರಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಜೊತೆಗೆ ಸಿಆರ್ಪಿಎಫ್ ತುಕಡಿ ನಿಯೋಜನೆ ಮಾಡಲಾಗಿತ್ತು. ಜಾಗಕ್ಕೆ ಸಂಬಂಧಪಟ್ಟ ಎರಡು ಮಾಲೀಕರ ಜೊತೆಗೆ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಆಲಿಸಿದ ಪುರಸಭೆ ಮುಖ್ಯಾಧಿಕಾರಿ ಅಭಿಷೇಕ್ ಪಾಂಡೆ ಹಾಗೂ ಪೊಲೀಸ್ ಅಧಿಕಾರಿಗಳು ಯಾವುದಕ್ಕೆ ಜಗದ ಮಾಲೀಕ ಬುರಾಣ ಸಾಬ್ ಶೇಖ್ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದ್ರು. ಕೊನೆಗೆ ಹಾರುಗೇರಿ ವೃತ್ತ ಸಿಪಿಐ ರತನ್ನ ಕುಮಾರ್ ಜಿರಗಾಳ, ಪಿಎಸ್ಐ ಮಾಳಪ್ಪ ಪೂಜೇರಿ, ಅಥಣಿ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ, ಕ್ರೈಂ ಪಿಎಸ್ಐ ಶಿವಾನಂದ ಕಾರಜೋಳ, ಕುಡಚಿ ಪಿಎಸ್ಐ ಪ್ರೀತಮ್ ನಾಯಿಕ ಜಾಗಿಯಾ ಎರಡು ಮಾಲೀಕರ ಮಧ್ಯ ಮಾತಿನ ಸಮಾಲೋಚನೆ ನಡೆಸಿ ಮಾಲೀಕರ ಮನವೊಲಿಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸುವುದರಿಂದ ಇಬ್ಬರಲ್ಲಿ ಯಾರ ಪರವಾಗಿ ನ್ಯಾಯ ತೀರ್ಪು ಸಿಗುತ್ತದೆಯೋ ಅವರು ಆ ಜಾಗಕ್ಕೆ ಮಾಲೀಕರು ಎಂದು ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಪೊಲೀಸ್ ಅಧಿಕಾರಿಗಳು ತಿಳಿ ಹೇಳಿ ಪರಿಸ್ಥಿತಿಯನ್ನ ತಿಳಿ ಮಾಡಿದ್ದಾರೆ. ಪುರಸಭೆ ಹಾರುಗೇರಿ ಇವತ್ತಿನ ದಿವಸ ಇದು ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಆಸ್ತಿ ವ್ಯಾಜ್ಯ ಇರೋದರಿಂದ ಎಲ್ಲ ಒಂದು ಧರಣಿ ಕೂತಿದ್ದಾರೆ. ಈ ಬಂದು ಸ್ಥಳಕ್ಕೆ ನಾವು ಪರಿಶೀಲನೆ ಮಾಡಿದಾಗ ಒಂದು ಆಸ್ತಿಗೆ ಇಬ್ಬರು ಜನ ಇದು ಮಾಡ್ತಿದ್ದಾರೆ, ತಕರಾರು ಮಾಡ್ತಿದ್ದಾರೆ. ಆಮೇಲೆ ಇದು ನ್ಯಾಯಾಲಯದಲ್ಲಿ ಇರುವುದರಿಂದ ಇದು ಡೈಲಿ ಒಂದು ತಿಂಗಳಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಸಮಸ್ಯೆನೇ ಆಗ್ತಾಯಿದೆ. ಅದಕ್ಕಾಗಿ ಈ ಕುರಿತು ಮೇಲಾಧಿಕಾರಿಗೆ ಗಮನಕ್ಕೆ ತಂದು ಅದು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕುವ ಕ್ರಮ ಕೈಗೊಂಡು ಇದಕ್ಕೊಂದು ಶಾಶ್ವತ ಇತ್ಯರ್ಥ ಮಾಡಬೇಕಂದು ತೀರ್ಮಾನ ಮಾಡ್ತಾ ಇದ್ದೀವಿ. ಅದು ಏನಾಗ್ಯದ್ರಿ, ಚಕ್ಬಂದಿ ಇಶ್ಯೂ ಹೇಳ್ತಾರೆ. 20-30 ವರ್ಷದಿಂದ ಬಂದಿದ್ದದು ಅದು ಆಸ್ತಿ. ಅದು ಇಬ್ಬರು ನಂದೇ ಆಸ್ತಿ ಅಂತ ಹೇಳ್ತಾರೆ. ಸರ್ವೇನು ಮಾಡಿಸೀವಿ, ಎಲ್ಲನೂ ಡಿಸಿಷನ್ ತೊಗೊಂಡಿವಿ. ಅವರು 20 ವರ್ಷದಿಂದ ನಾವು ಅದೇ ಅಂತಾರೆ, ಇವ್ರು ನಾವು ಅಂತ ಹೇಳ್ತಾರೆ. ಹಿಂಗೆ ವ್ಯಾಜ್ಯ ಇದ್ದಾಗ ಡಿಸಿಷನ್ ತೊಗೊಳಕ್ಕೆ, ಆಮೇಲೆ ಇದು ಇದರದ್ದು ಆಸ್ತಿ ಇಲ್ಲ, NA KGP ಆಗಿರುವಂಥ ಆಸ್ತಿ ಇಲ್ಲ, 30 ವರ್ಷ ಮೊದಲು ಸರ್ಕಾರದಿಂದ ಕೊಟ್ಟಿರುವಂಥ ಆಸ್ತಿ. ಹೀಗಾಗಿ ಆಮೇಲೆ ಚಕ್ಬಂದಿ ಇಶ್ಯೂನೂ ಅದಾವೆ. ಆ ಟೈಮ್ನಲ್ಲಿ ಏನು ಮಾಡಿದ್ದಾರೆ, 30 ವರ್ಷದಿಂದ ಕೊಟ್ಟಿದ್ದಾರೆ. ಹೀಗಾಗಿ ಅದು ಮೇಲಾಧಿಕಾರಿ ಗಮನಕ್ಕೆ ತಂದು ಆಸ್ತಿಯನ್ನೇ ಮುಟ್ಗೋಳು ಹಾಕೋಕ್ಕೆ ಪ್ರಯತ್ನ ಮಾಡ್ತಾರೆ. ಯಾರು ಸರ್ ಅದು 20-30 ವರ್ಷದಿಂದ ಆಗಿದ್ದದ್ರಿ, ಈಗ ಆಗಿಲ್ಲ. 80-90ರ ಖರೀದಿ ಆಗಿದ್ದಾವೆ, ಕ್ರಮೇಣ ಹಾಕೋದು ಬಂದಿದ್ದಾವೆ. ಅದಕ್ಕೆ ಅದು ಈಗ ತಹಶೀಲ್ದಾರರು ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗೆ ವರದಿ ಕೊಡ್ತಾರೆ. ಸರ್ ಅದು ಹಂಗೆ ಡಿಸಿಷನ್ ಕೊಡೋಕೆ ಆಗ್ಲಾರ್ದಕ್ಕೆ ಇಬ್ಬರದ್ದು ವ್ಯಾಜ್ಯ ನಡೆದು ನ್ಯಾಯಾಲಯಕ್ಕೆ ನಡೆದದ್ರಿ. ಇಷ್ಟೇ ಅದ ಅವ್ರು ಹೇಳ್ತಾರೆ. ಈ ಕಾನೂನು ನ್ಯಾಯಾಲಯದಾಗ ಇದ್ದಾಗ ನಾವು ಬಂದು ನಮ್ಮ ಹಸ್ತಕ್ಷೇಪ ಮಾಡೋದು ಸರಿ ಇಲ್ಲ. ನ್ಯಾಯಾಲಯ ಇದ್ದಾಗ ಹಿಂಗೆ ಮಾಡತ್ತಾರ ಅವರು. ನಮ್ದು ಆಸ್ತಿ ಅಂತ ಅವ್ರು ಹೇಳ್ತಾರೆ, ನಮ್ಮ ಆಸ್ತಿ ಅಂತ ಅವ್ರು ಹೇಳ್ತಾರೆ. ಅದು ಅಂಗಡಿ ಓಪನ್ನೂ ಇಲ್ಲ, ಅದು ಬಂದೇ ಅದ. ಅದು ಇಬ್ಬರು ಜಗಳದಾಗ ಸಮಸ್ಯೆ ಆಯ್ತು. ಅದಕ್ಕೆ ಬೇಡ ಸರ್ಕಾರಕ್ಕೆ ತೊಗೊಂಡ್ಬಿಟ್ರೆ ಅದು ಮುಂದೆ ಏನು ಇತ್ಯರ್ಥ ಆಗ್ತದೆ. ಈಗ ಈಗ ಅದು ನ್ಯಾಯಾಲಯದಾಗದ ತಹಶೀಲ್ದಾರ್ ಹಿಂಗೆ ಮತ್ತು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗತ್ತದ. ಅವ್ರು ನಮ್ಮ ಆಸ್ತಿ ಅಂತ ಅವ್ರು ಹೇಳ್ತಾರೆ, ನಮ್ಮ ಆಸ್ತಿ ಅಂತ ಇವ್ರು ಹೇಳ್ತಾರೆ. ಅಂಬೇಡ್ಕರ್ ಅದೇ ಸರ, ಈಗ ಅವರು ನಮ್ಗೆ ನ್ಯಾಯ ಒದಗಿಸ್ರಿ ಅಂತ ಅವ್ರದ್ದು ಅದ ರೀ. ನಮ್ಗೆ ಉತ್ತಾರ ಹೆಂಗೆ ಕೊಟ್ರಿ ಅಂತ ನೀವು ಮತ್ತು ಮೊದಲಿಂದ ಬಂದಿದ್ದದ ರೀ. ಅದು 20-30 ವರ್ಷದಿಂದ ಬಂದಿದ್ದದ. ಅದಕ್ಕೆ ನಾ ಈಗ ತಹಶೀಲ್ದಾರ್ ಸಾಹೇಬ್ರ ಜೋಡಿ ಮಾತಾಡಿ ಅದಕ್ಕೆ ಸರ್ಕಾರಕ್ಕೆ ಅದೇ ನೋಡ್ತೀನಿ ರೀ. ಈಗ ನಾ ಡಿಸಿಷನ್ ತೊಗೊಳಕ್ಕೆ ಆಗೋದಿಲ್ಲ, ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ತೀನಿ. ಅವ್ರು ಏನು ಡಿಸಿಷನ್ ತೊಗೋತಾರೆ ಅದ್ರ ಮೇಲೆ. ಓಕೆ, ಥ್ಯಾಂಕ್ ಯು.